ನಮಸ್ತೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರು ಬುದ್ಧಿವಂತ ವ್ಯಕ್ತಿಗಳು ಹೇಗಿರುತ್ತಾರೆ ಎಂಬುದನ್ನು ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡೋಣ. ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ವೇಳೆ ನಿಮ್ಮಲ್ಲಿಯೂ ಈ ಲಕ್ಷಣಗಳು ಇದ್ದರೆ ವೀಕ್ಷಕರೇ ನಂಬಿ, ನೀವು ಬಹಳ ಬುದ್ಧಿವಂತರು ಎಂದು ಮತ್ತು ಯಾರೂ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಆಗುವುದಿಲ್ಲ. ಒಂದು ವೇಳೆ ಈ ಲಕ್ಷಣಗಳು ನಿಮ್ಮಲ್ಲಿ ಇಲ್ಲ ಅಂದರೆ ಇವುಗಳನ್ನು ಅಳವಡಿಸಿಕೊಂಡು ಬುದ್ಧಿವಂತರು ಆಗಬಹುದು. ಹೇಳಲಾಗುತ್ತದೆ, ಬುದ್ಧಿ ಮಾರ್ಕೆಟ್ನಲ್ಲಿ ಸಿಗುವಂಥದ್ದಲ್ಲ. ಸತ್ಯವೇನೆಂದರೆ ಇದು ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಸಿಗುವಂಥದ್ದು ಆಗಿದ್ದರೆ ಜಾಸ್ತಿ ಶ್ರೀಮಂತರೇ ಬುದ್ಧಿವಂತರಾಗಿರುತ್ತಿದ್ದರು. ನಾವು ದುಡ್ಡಿನಿಂದ ಬುದ್ಧಿಯನ್ನು ಖರೀದಿಸಲು ಆಗುವುದಿಲ್ಲ, ಆದರೆ ಬುದ್ಧಿವಂತಿಕೆಯಿಂದ ದುಡ್ಡನ್ನು ಸಂಪಾದಿಸಬಹುದು. ಯಾವ ವ್ಯಕ್ತಿ ಬುದ್ಧಿವಂತ ಆಗಿರುತ್ತಾರೆ ಜೀವನದಲ್ಲಿ ಅವರೆಂದಿಗೂ ಸೋಲುವುದಿಲ್ಲ. ಅವರು ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅವರಿಗೆ ಯಾವುದೇ ಸಮಸ್ಯೆ ಅಲಗಾಡಿಸಲು ಸಾಧ್ಯವಾಗುವುದಿಲ್ಲ. ಮೂರ್ಖ ವ್ಯಕ್ತಿಗಳು ಚಿಕ್ಕ ಚಿಕ್ಕ ಸಮಸ್ಯೆ ಬಂದರೂ ಹೆದರಿಕೊಂಡು ಸೋಲನ್ನು ಸ್ವೀಕಾರ ಮಾಡುತ್ತಾರೆ. ಯಾರು ಬುದ್ಧಿವಂತರಿರುವುದಿಲ್ಲ ಅವರಿಂದ ಈ ಜಗತ್ತು ತುಂಬಾ ಲಾಭ ತೆಗೆದುಕೊಳ್ಳುತ್ತದೆ. ಮತ್ತು ಬುದ್ಧಿವಂತ ವ್ಯಕ್ತಿ ಎಂದಿಗೂ ಯಾರ ಹಿಡಿತದಲ್ಲೂ ಬರುವುದಿಲ್ಲ. ಅವರು ಸುಲಭವಾಗಿ ಯಾರಿಂದಲೂ ಮೋಸ ಹೋಗುವುದಿಲ್ಲ. ಅದಕ್ಕಾಗಿ ನಾವು ಬುದ್ಧಿವಂತರಾಗಬೇಕು, ಏಕೆಂದರೆ ಈ ಜಗತ್ತು ತುಂಬಾ ಸ್ವಾರ್ಥ ಮತ್ತು ಮೋಸದಿಂದ ತುಂಬಿದೆ. ನೀವು ಬುದ್ಧಿವಂತರಾಗಿರಲಿಲ್ಲ ಅಂದರೆ ಜನರು ನಿಮಗೆ ಮೋಸ ಮಾಡುತ್ತಾರೆ ಮತ್ತು ನಿಮ್ಮ ದುರುಪಯೋಗ ತೆಗೆದುಕೊಳ್ಳುತ್ತಾರೆ. ಬುದ್ಧಿವಂತರು ಏನನ್ನಾದರೂ ಹೊಸದು ಕಲಿಯುತ್ತಿರುತ್ತಾರೆ. ಯಾವ ಮನುಷ್ಯನೂ ಜನ್ಮದಿಂದ ಕಲಿತು ಬಂದಿರುವುದಿಲ್ಲ. ಅವನು ಕೇವಲ ಅನುಭವ ಮತ್ತು ಶಿಕ್ಷಣದಿಂದ ಕಲಿಯುತ್ತಾನೆ. ಯಾವ ವ್ಯಕ್ತಿ ಏನಾದರೂ ಹೊಸದನ್ನು ಕಲಿಯುತ್ತಿರುತ್ತಾನೆ ಅವನೆಂದಿಗೂ ಸೋಲುವುದಿಲ್ಲ, ಏಕೆಂದರೆ ನಾವು ಏನೆಲ್ಲ ಕಲಿಯುತ್ತೇವೆ ಅದು ನಮಗೆ ಯಾವುದೋ ಸಂದರ್ಭದಲ್ಲಿ ಉಪಯೋಗ ಆಗಿಯೇ ಆಗುತ್ತದೆ. ನಮಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಯಲು ಸಿಗುತ್ತದೆ. ಭಿಕ್ಷುಕರಿಂದ, ಸಫಲ ವ್ಯಕ್ತಿಗಳಿಂದ, ಅಸಫಲ ವ್ಯಕ್ತಿಗಳಿಂದ, ಪ್ರತಿಯೊಂದು ವ್ಯಕ್ತಿಯಿಂದ ನಾವು ಕಣ್ಣು ಮತ್ತು ಮನಸ್ಸನ್ನು ತೆರೆದು ಕಲಿಯುತ್ತೇವೆ ಎಂದರೆ ಜೀವನದಲ್ಲಿ ಬಹಳಷ್ಟು ಗಳಿಸಬಹುದು. ಒಬ್ಬ ಸಫಲ ವ್ಯಕ್ತಿಯಿಂದ ಅವರ ಸಫಲತೆಗೆ ಕಾರಣ ಏನು ಅದನ್ನು ನೋಡಿ ಕಲಿಬಹುದು ಮತ್ತು ಅಸಫಲ ವ್ಯಕ್ತಿಯಿಂದ ಅವನ ಅಸಫಲತೆಗೆ ಕಾರಣ ಏನಿರಬಹುದು ಎನ್ನುವುದನ್ನು ನೋಡಿ ಕಲಿಬಹುದು. ಬುದ್ಧಿವಂತ ವ್ಯಕ್ತಿಗಳು ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡುತ್ತಾರೆ. ಅವರಿಗೆ ಸಮಯದ ಮಹತ್ವದ ಬಗ್ಗೆ ಚೆನ್ನಾಗಿ ಅರಿವು ಇರುತ್ತದೆ. ಸಮಯ ಎಲ್ಲರಿಗೂ ಒಂದೇ ಸಮಾನ ಸಿಕ್ಕಿರುತ್ತದೆ, ಆದರೆ ಬುದ್ಧಿವಂತರು ಮತ್ತು ಸಫಲ ವ್ಯಕ್ತಿಗಳು ಅದನ್ನು ಸರಿಯಾಗಿ ಸದುಪಯೋಗ ಪಡೆದುಕೊಳ್ಳುತ್ತಾರೆ. ಅವರು ಸಮಯವನ್ನು ಹಾಳು ಮಾಡುವುದಿಲ್ಲ. ಈ ಜಗತ್ತಿನಲ್ಲಿ ಮನುಷ್ಯರ ಅಸಫಲತೆಗೆ ಮುಖ್ಯ ಕಾರಣವಾಗಿದೆ ಸಮಯದ ಬೆಲೆಯನ್ನು ತಿಳಿದುಕೊಳ್ಳದೇ ಇರುವುದು. ನೀವು ರಾಜ ಆಗಿರಬಹುದು ಅಥವಾ ಪ್ರಜೆ ಆಗಿರಬಹುದು, ಬಡವಾಗಿರಬಹುದು ಅಥವಾ ಶ್ರೀಮಂತ ಆಗಿರಬಹುದು. ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ ಸ್ನೇಹಿತರೆ. ಬುದ್ಧಿವಂತರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ, ಏಕೆಂದರೆ ನಕಾರಾತ್ಮಕ ಮತ್ತು ಮೂರ್ಖ ವ್ಯಕ್ತಿಗಳ ಮಧ್ಯೆ ಇರುವುದಕ್ಕಿಂತ ಒಂಟಿಯಾಗಿ ಇರುವುದು ಉತ್ತಮ ಎಂದು ಅವರಿಗೆ ಗೊತ್ತಿರುತ್ತದೆ. ನಾವು ಒಂಟಿಯಾಗಿದ್ದಾಗ ನಮ್ಮ ವಿಶೇಷತೆಗಳು ಮತ್ತು ಒಳ್ಳೆಯ ಗುಣಗಳ ಬಗ್ಗೆ ನಮಗೆ ಅರಿವು ಬರುತ್ತದೆ. ಬುದ್ಧಿವಂತರು ಕಡಿಮೆ ಮಾತನಾಡುತ್ತಾರೆ. ಕಡಿಮೆ ಮಾತನಾಡುವುದರ ಅರ್ಥ ನೀವು ಸುಮ್ಮನಿರಬೇಕೆಂದೇನಲ್ಲ. ಕಡಿಮೆ ಮಾತನಾಡುವುದು ಎಂದರೆ ಎಷ್ಟು ಮಾತನಾಡುವುದರ ಅವಶ್ಯಕತೆ ಇದೆಯೋ ಅಷ್ಟೇ ಮಾತನಾಡುವಂಥದ್ದು. ಬುದ್ಧಿವಂತರು ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ. ಅವರಿಗೆ ಗೊತ್ತಿರುತ್ತದೆ ಇವತ್ತಿನ ಅವರ ಮಿತ್ರ ನಾಳೆ ಶತ್ರುವೂ ಆಗಬಹುದು. ಬುದ್ಧಿಹೀನ ಜನರು ತಮ್ಮ ಮನಸ್ಸಿನ ಮತ್ತು ಮನೆ ವಿಚಾರಗಳನ್ನು ಎಲ್ಲರೊಂದಿಗೂ ಹೇಳಿಕೊಳ್ಳುತ್ತಾರೆ ಮತ್ತು ಮೋಸ ಹೋಗುತ್ತಾರೆ. ಬುದ್ಧಿವಂತರು ತಮ್ಮ ಒಂದು ಸ್ಪಷ್ಟ ಗುರಿಯನ್ನು ನಿರ್ಧಾರ ಮಾಡಿಕೊಂಡು ಅದರಂತೆ ನಡೆಯುತ್ತಿರುತ್ತಾರೆ. ಯಾವ ರೀತಿ ನಾವು ಎಲ್ಲ ಬಟ್ಟೆಗಳನ್ನು ಒಂದೇ ಬಾರಿಗೆ ಹಾಕಿಕೊಳ್ಳಲು ಆಗುವುದಿಲ್ಲ, ಅದೇ ರೀತಿ ಒಂದೇ ಬಾರಿಗೆ ಎಲ್ಲ ಗುರಿಗಳನ್ನು ಸಾಧಿಸಲು ಆಗುವುದಿಲ್ಲ. ಬುದ್ಧಿವಂತರು ಒಂದು ಸಮಯಕ್ಕೆ ಒಂದೇ ಕೆಲಸ ಮಾಡುತ್ತಾರೆ, ಜೀವನದಲ್ಲಿ ಸಫಲರಾಗುತ್ತಾರೆ.
ಬುದ್ಧಿವಂತರು ಎಂದಿಗೂ ತಮ್ಮ ಹೋಲಿಕೆಯನ್ನು ಬೇರೆಯವರೊಂದಿಗೆ ಮಾಡುವುದಿಲ್ಲ. ಯಾರು ತಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡುತ್ತಾರೆ ಅವರೆಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಭೆ ಬೇರೆ ಬೇರೆ ಆಗಿರುತ್ತದೆ. ಯಾವ ರೀತಿ ಒಂದು ಮಾವಿನ ಮರ ಎಲ್ಲ ಥರದ ಹಣ್ಣುಗಳನ್ನು ಕೊಡಲು ಸಾಧ್ಯವಿಲ್ಲ, ಅದೇ ರೀತಿ ಎಲ್ಲರಲ್ಲಿಯೂ ಬೇರೆ ಬೇರೆ ಗುಣಗಳಿರುತ್ತವೆ. ಬುದ್ಧಿವಂತರು ಎಂದಿಗೂ ಯಾರ ಮೇಲೂ ಅವಲಂಬಿತ ಆಗಿರುವುದಿಲ್ಲ. ಅವರು ತಮ್ಮ ಕೆಲಸವನ್ನು ತಾವೇ ಮಾಡುತ್ತಾರೆ. ಈ ಜಗತ್ತು ಯಾರಿಗಾಗಿಯೂ ನಿಲ್ಲುವುದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಬೇರೆಯವರ ಮೇಲೆ ಅವಲಂಬಿತ ಆದರೆ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಬುದ್ಧಿವಂತರು ಕ್ರೋಧ ಮತ್ತು ಒತ್ತಡದಿಂದ ದೂರ ಇರುತ್ತಾರೆ. ಕೊನೆಯದಾಗಿ ಬುದ್ಧಿವಂತ ವ್ಯಕ್ತಿಗಳು ಯಾರ ಮೇಲೂ ಕಣ್ಣು ಮುಚ್ಚಿ ವಿಶ್ವಾಸ ಮಾಡುವುದಿಲ್ಲ. ಅವರು ಮೊದಲು ಸ್ವಂತ ಬುದ್ಧಿಯಿಂದ ವಸ್ತುಗಳು ಮತ್ತು ಘಟನೆಗಳನ್ನು ಆಳವಾಗಿ ಪರೀಕ್ಷಿಸಿ ಸತ್ಯವನ್ನು ಕಂಡುಕೊಳ್ಳುತ್ತಾರೆ. ಭಲೆ ಮುಂದೆ ಇರುವಂಥ ವ್ಯಕ್ತಿ ಎಷ್ಟೇ ಸಿಹಿಯಾಗಿ ಮಾತನಾಡಿದರೂ ಸಹ ಬಹಳ ಸುಲಭವಾಗಿ ಬುದ್ಧಿವಂತರು ಮೋಸ ಹೋಗುವುದಿಲ್ಲ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ಕೊನೆಯಲ್ಲಿ ತಪ್ಪದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ಧನ್ಯವಾದಗಳು.